ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿ ಏನಂತ ನಿಮಗೆ ಆಲ್ರೆಡಿ ತಮಿಳ್ ನೋಡೇ ಗೊತ್ತಾಗಿರುತ್ತೆ. ಹೌದು, ಇವತ್ತು ತುಂಬಾ ರುಚಿಯಾದಂತಹ ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಎಲ್ಲರಿಗೂ ತುಂಬಾ ಇಷ್ಟನೂ ಆಗುತ್ತೆ ಫ್ರೆಂಡ್ಸ್. ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಈ ಥರ ಆರಾಮಾಗಿ ಒಂದು 5 ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ನಾನು ಇದನ್ನು ಪಾಕ ಇಲ್ದಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಾಕ ಮಾಡಿ ಕೂಡ ಮಾಡ್ಬೋದು, ನಾನು ಸಕ್ಕರೆ ಪಾಕ ಇಲ್ದಲೇ ಮಾಡುವಂಥದ್ದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾದಂಥ ರವೆ ಉಂಡೆ ಇವತ್ತು ಹೇಗೆ ಮಾಡೋದು ಏನು ಅಂತ ನೋಡೋಣ. ಇವಾಗ ನಾನು ಪ್ಯಾನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಪ್ಯಾನ್ ಕಾದಿದ್ದಾದಮೇಲೆ 2 ಚಮಚದಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಹೊತ್ತು ಕಾಯಬೇಕು. ತುಪ್ಪ ಎಲ್ಲ ಕರಗಿದಾದ್ಮೇಲೆ ಒಂದು ಬೌಲ್ ಫುಲ್ಲಷ್ಟು ನಾನು ರವೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಚಿರೋಟಿ ರವೆನ ತೊಗೊಂಡಿದ್ದೀನಿ, ಸಣ್ಣ ರವೆ ಅಂತಾರಲ್ಲ ಅದು. ಈಗ ತುಪ್ಪದಲ್ಲಿ ರವೆನ ಹಾಕೋತಾ ಇದ್ದೀನಿ. ನಾನು 1 ಬೌಲಷ್ಟು ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 2 ಬೌಲಷ್ಟು ಹಾಕೋಬೋದು. 2 ಬೌಲು ರವೆಗೆ ಸ್ವಲ್ಪ 3 ಚಮಚದಷ್ಟು ತುಪ್ಪನ ಹಾಕೋಬೋದು ಫ್ರೆಂಡ್ಸ್. ನಾನು ಇದನ್ನು 1 ಬೌಲಷ್ಟು ರವೆ ಹಾಕ್ಕೊಂಡು ಸ್ವಲ್ಪ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ರವೆನ ಹುರಿದಿದಷ್ಟು ರವೆ ಉಂಡೆ ಚೆನ್ನಾಗಿ ಬರುತ್ತೆ. ಉದ್ರಾಗಿ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಳಿ. ಇವಾಗ ಇದು ಸ್ವಲ್ಪದಷ್ಟು ಹುರಿದಿದೆ. ನಾನು ಇನ್ನೂ 1 ಚಮಚದಷ್ಟು ತುಪ್ಪನ ಹಾಗೆ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ತುಪ್ಪ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸ್ವಲ್ಪ ಇದು ಗೋಲ್ಡನ್ ಕಲರ್ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಇದು ತುಪ್ಪದಲ್ಲಿ ಚೆನ್ನಾಗಿ ಇವಾಗ ಹುರಿದಿದ್ದಾಯಿತು. ಇಷ್ಟು ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಉದ್ದುದ್ರಾಗಿ ರೆಡಿಯಾಗಿದೆ. ಇವಾಗ ರವೆ ಹುರಿದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು 2 ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ಮೇಲೆ ನಾನು ಸ್ವಲ್ಪದಷ್ಟು ಗೋಡಂಬಿ ಈ ಥರ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪದಷ್ಟು ದ್ರಾಕ್ಷಿ. ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿದರೆ ಸಾಕು ಫ್ರೆಂಡ್ಸ್. ನೀವು ಇಡೀ ಗೋಡಂಬಿನೇ ಹಾಕೋಬೋದು ಫ್ರೆಂಡ್ಸ್. ಆದರೆ ನಾನು ಸ್ವಲ್ಪ ಉಂಡೆ ಮಾಡುವಾಗ ಅದು ಒಡಿಬಾರ್ದು ಅನ್ನೋಕ್ಕೋಸ್ಕರ ಗೋಡಂಬಿನ ಸ್ವಲ್ಪದಷ್ಟು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ ತುಪ್ಪದಲ್ಲಿ. ಆಮೇಲೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಆ ರವೆನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. 2 ಬೌಲಷ್ಟು ಆ ರವೆ ಆಗಿತ್ತು, ಹುರಿದು ಇಟ್ಕೊಂಡಿರುವಂಥ ರವೆ ಮತ್ತೆ ಹಾಕ್ಕೊಂಡು ಒಂದು ಸ್ವಲ್ಪದಷ್ಟು ಹುರಿತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಹುರಿದಿದ್ವಿ ಅಲ್ವಾ ಫ್ರೆಂಡ್ಸ್. ಇವಾಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಅದೇ ತುಪ್ಪದಲ್ಲಿ ನಾನು ಹುರ್ಕೋತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಜೊತೆ ಆ ರವೆನೂ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕು. ಉದುರುವಾಗಿ ಬರಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಹುರಿತಾ ಇರಬೇಕು ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಹುರ್ಕೋತಾನೆ ಇರಬೇಕು. ಬಾಡಿಸ್ಕೋತಾನೆ ಇರಿ ಫ್ರೆಂಡ್ಸ್, ಇಲ್ಲಾಂದರೆ ಒಂದು ಕಡೆ ಸೀದು ಒಂದು ಕಡೆ ಬೆಂದಿಲ್ಲ ಥರ ಆಗಿಬಿಡುತ್ತೆ. ಈ ಥರ ಫ್ರೈ ಮಾಡ್ಕೋತಾನೆ ಇರಬೇಕು. ಇವಾಗ ನೋಡಿ, ಸ್ವಲ್ಪ ಉದುರು ಥರ ಆಗ್ತಾ ಇದೆ ಅಲ್ವಾ. ಚೌಟಲ್ಲಿ ಇದನ್ನು ಬಾಡಿಸ್ಕೋತಾನೆ ಇರಬೇಕು ಫ್ರೆಂಡ್ಸ್. ಇವಾಗ ನೋಡಿ, ರವೆ ಥರ ಆಗ್ತಾ ಇದೆ ಅಲ್ವಾ. ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇಷ್ಟು ಬಿಡಿಯಾಗಿ ಉದ್ದುದ್ರಾಗಿ ಬಂದರೆ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಅದು. ನಾನು ಇದಕ್ಕೆ ಕೊಬ್ಬರಿ ತುರಿ ಅಂದರೆ ಕೊಬ್ಬರಿನ ತುರಿದ್ಬಿಟ್ಟು ಅದನ್ನು ಸ್ವಲ್ಪದಷ್ಟು ಮಿಕ್ಸಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಕೊಬ್ಬರಿ ತುರಿನ ಸ್ವಲ್ಪ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿನೂ ತುರಿ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. 1 ಬೌಲಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕೊಬ್ಬರಿನ ಹೆಚ್ಚಿಬಿಟ್ಟು ಮಿಕ್ಸಿಯಲ್ಲಿ ಸ್ವಲ್ಪ ಸಣ್ಣದಾಗಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈಗ ರವೆಯಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅದು ಕೂಡ ಗೋಲ್ಡನ್ ಕಲರ್ ಆಗಿ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ಇದು ಸೆಟ್ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಪಾಕ ಇಲ್ದಲೆ ಮಾಡ್ತಾ ಇರೋದ್ರಿಂದ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. 1 ಕಪ್ಪು ಫುಲ್ಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. 1 ಕಪ್ಪು ರವೆಗೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪದಷ್ಟು ಕಡಲೆ ಹಿಟ್ಟನ್ನ ಕೂಡ ಹಾಕ್ಕೋತಾ ಇದ್ದೀನಿ. 1 ಚಮಚದಷ್ಟು ಕಡಲೆ ಹಿಟ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹೀಗೆ ಇಡೀ ಸಕ್ಕರೆ ಹಾಕೋದ್ರಿಂದ ರವೆ ಉಂಡೆನ ಹಾಗೆ ತಿಂತಾ ಇದ್ರೆ ಬಾಯಿಗೆ ಸಕ್ಕರೆಯಾಗಿ ಸಿಗುತ್ತೆ ಫ್ರೆಂಡ್ಸ್. ನೀವು ಸಕ್ಕರೆಯಾಗಿ ಸಿಗೋದು ಬೇಡ ಅಂದರೆ ಇದನ್ನು ಪಾಕ ಮಾಡಿಬಿಟ್ಟು ಪಾಕನ ಇದಕ್ಕೆ ಹಾಕಿ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಸಕ್ಕರೆ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಇದನ್ನು ಬಾಡಿಸ್ಕೊತಾನೆ ಇರಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಎಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ, ಮಾತ್ರ ರವೆ ಕೂಡ ಚೆನ್ನಾಗಿ ಹುರಿದಿದೆ. ಇವಾಗ ಇದಕ್ಕೆ ನಾನು 1 ಬೌಲ್ ಫುಲ್ಲಷ್ಟು ಹಾಲನ್ನ ಕೂಡ ಹಾಕೋತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಉಂಡೆ ಕಟ್ಟೋದು ಚೆನ್ನಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. 1 ಕಪ್ನಲ್ಲಿ ಅರ್ಧ ಕಪ್ನಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಇಷ್ಟು ಬೇಕೋ ಅಷ್ಟು ಉಂಡೆ ಕಟ್ಟೋ ಹಾಗೆ ಆದರೆ ಸಾಕು ಫ್ರೆಂಡ್ಸ್. ಇವಾಗ ಇದು ಹಾಲು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಇನ್ನೂ ಸ್ವಲ್ಪವಷ್ಟು ಗಟ್ಟಿ ಅಂತ ಅನಿಸಿದ್ರೆ ಇನ್ನೊಂದು ಅರ್ಧ ಕಪ್ ಉಳಿಸಿದ್ನಲ್ಲ ಹಾಲು, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬಟ್ 1 ಕಪ್ ಫುಲ್ಲು ಹಾಕ್ಕೋಬೋದು. ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡಿ ಫ್ರೆಂಡ್ಸ್. ಇದು ಚೆನ್ನಾಗಿ ಬೇಯಬೇಕು, ಅಂದರೆ ಸ್ವಲ್ಪ ರವೆ ಅದು ಎಲ್ಲ ಹಾಲಿಗೆ ಮಿದು ಆಗಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಿ. ಇವಾಗ ಇದು ಆಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಕೂಡ. ಈ ಥರ ಇದ್ದರೆ ರವೆ ಉಂಡೆ ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಿವಾಗ ಕೈಯಲ್ಲಿ ಸ್ವಲ್ಪದಷ್ಟು ತಗೊಂಡು ಕೈಯಲ್ಲಿ ಮಿದು ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಅಂಟಬೇಕು, ಅಲ್ಲಿವರೆಗೂ ಇದು ಉಂಡೆ ರೆಡಿಯಾಗಿದೆ. ಇವಾಗ ಉಂಡೆ ಮಾಡೋದಕ್ಕೂ ಕೂಡ ಇದು ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ಇವಾಗ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸ್ವಲ್ಪನೇ ಕೈಯಲ್ಲಿ ತಗೊಂಡು ಈ ಥರ ಉಂಡೆ ಮಾಡಬೇಕು. ನಾನು ಸ್ವಲ್ಪದಷ್ಟು ತೊಗೊಂಡಿದ್ದೀನಿ. ಈ ಥರ 2 ಕೈಯಿಂದನೂ ರೌಂಡ್ ಮಾಡ್ಕೊತಾ ಹೊತ್ಕೊತಾ ಬರಬೇಕು. ಅವಾಗ ನೋಡಿ ರೌಂಡ್ ಶೇಪಲ್ಲಿ ಉಂಡೆ ಕಟ್ಟೋದು ಗೊತ್ತಿರುತ್ತೆ ಅಲ್ವಾ ಎಲ್ಲರಿಗೂ. ಈ ಥರ ಉಂಡೆ ಕಟ್ಟಿದರೆ ಆಯಿತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಗೋಡಂಬಿ. ಹಾಗೆ ಉಂಡೆ ಕಟ್ಟಿದ ಮೇಲೆ ಒಂದು ಗೋಡಂಬಿನ ಇಟ್ಟರೆ ಈ ಥರ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಮನೇಲಿ ಏನಾದರೂ ಈ ಥರ ಫಂಕ್ಷನ್ ಇದ್ದಾಗ ಆರಾಮಾಗಿ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು ಫ್ರೆಂಡ್ಸ್. ಏನಾದರೂ ಮನೇಲಿ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಏನಾದರೂ ಉಂಡೆನ ಮಾಡ್ಕೊಂಡು ತಿನ್ಬೋದು. ತುಂಬಾ ಈಸಿ ಇದೆ ಅಲ್ವಾ ಫ್ರೆಂಡ್ಸ್. ಆರಾಮಾಗಿ ಮಾಡ್ಕೋಬೋದು. ನಾನಿವಾಗ 3 ಉಂಡೆಯಷ್ಟು ಕಟ್ಟಿ ಇಟ್ಟಿದ್ದೀನಿ. ನಾನು ಒಂದು ಸ್ವಲ್ಪದಷ್ಟು ತೊಗೊಳ್ಳೋದು, 2 ಕೈಯಿಂದನೂ ಮಿದು ಮಾಡ್ತಾ ರೌಂಡ್ ಮಾಡೋದು ಅಷ್ಟೇ ಫ್ರೆಂಡ್ಸ್. ತುಂಬಾ ಈಸಿ ಇದೆ. ಎಷ್ಟು ಚೆನ್ನಾಗಿ ಬಂದಿದೆ ಮಾತ್ರ, ಒಂದೇ ಪರ್ಫೆಕ್ಟಲ್ಲಿ ಇದೆ. ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಕೂಡ ಇದೆ. ಸಕ್ಕರೆನೂ ಕೂಡ ಅದೇ ಸಿಹಿಯಲ್ಲಿ ಇದೆ ಫ್ರೆಂಡ್ಸ್. ನೀವು ಪಾಕ ಮಾಡಿದರೆ ಹಾಲು ಜಾಸ್ತಿ ಹಾಕೋದು ಬೇಡ, ಪಾಕದಲ್ಲೇ ಇದು ಮೃದು ಆಗುತ್ತೆ. ಇನ್ನು ಚೆನ್ನಾಗೂ ಕೂಡ ಇರುತ್ತೆ ಫ್ರೆಂಡ್ಸ್. ನಾನು ಇದನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪದಷ್ಟು ಪುಡಿನೂ ಕೂಡ ಹಾಕ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಉಂಡೆ ಕಟ್ಟಿದ ಮೇಲೆ ಮೇಲೊಂದು ದ್ರಾಕ್ಷಿ ಅಥವಾ ಗೋಡಂಬಿನ ಇಟ್ಬಿಟ್ಟು ಈ ಥರ ಡೆಕೋರೇಟ್ ಮಾಡಿ ಕೂಡ ಇಡ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗೂ ಕೂಡ ಕಾಣುತ್ತೆ. ಈ ಥರ ಆರಾಮಾಗಿ 2 ಕೈಯಿಂದ ಮೃದು ಮಾಡ್ಕೊತಾ ಬಂದರೆ ಉಂಡೆ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ನಾನು 1 ಕಪ್ನಷ್ಟು ರವೆ ತಗೊಂಡಿರೋದ್ರಿಂದ ಒಂದು 8ರಿಂದ 9ರಷ್ಟು ರವೆ ಉಂಡೆ ಆಗಿದೆ ನೋಡಿ. ಎಷ್ಟು ಚೆನ್ನಾಗೂ ಕೂಡ ಕಾಣ್ತಾ ಇದೆ. ನಾನು ಡೆಕೋರೇಟ್ಗೆ ದ್ರಾಕ್ಷಿನ ಇಟ್ಟಿದ್ದೀನಿ. ನೀವು ಬೇಕು ಅಂದರೆ ಗೋಡಂಬಿನ ಇಟ್ಕೋಬೋದು, ದ್ರಾಕ್ಷಿ ಇಡ್ಬೋದು, ಬಾದಾಮಿನ ಇಡ್ಬೋದು. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಇಟ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗೂ ಕೂಡ ಕಾಣ್ತಾ ಇದೆ. ಎಲ್ಲ ಮಕ್ಕಳಿಗೂ ತುಂಬಾ ಇಷ್ಟನೂ ಕೂಡ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾವು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು, ಯಾವುದೇ ಥರ ತೊಂದರೆ ಇಲ್ಲ. ಒಂದು ಗಾಳಿ ಆಡದೇ ಇರೋ ಥರ ಒಂದು ಬಾಕ್ಸ್ನ ತೊಗೊಂಡು ಬಾಕ್ಸ್ ಒಳಗೆ ಈ ಉಂಡೆನೆಲ್ಲ ಇಟ್ಬಿಟ್ಟು ಕಟ್ಟಿಟ್ರೆ ಆಯಿತು ಫ್ರೆಂಡ್ಸ್. ಬೇಕಾದಾಗ ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ತಿಂದರೂ ಕೂಡ ಆಗುತ್ತೆ. ಇವಾಗ ಹಾಸ್ಟೆಲಲ್ಲಿ ಇರುವಂತಹ ಮಕ್ಕಳಿಗೂ ಕೂಡ ಈ ಥರ ರವೆ ಉಂಡೆನೆಲ್ಲ ಬಾಕ್ಸ್ ಕಟ್ಟಿ ಕೊಟ್ಟು ಕಳಿಸಿದ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ತುಂಬಾ ರುಚಿಯಾಗಿ ಕೂಡ ಇರುತ್ತೆ, ತುಂಬಾ ಈಸಿ ಕೂಡ ಇದೆ ಫ್ರೆಂಡ್ಸ್. ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ರೆಸಿಪಿ ಯಾವ್ದು ಹಾಕಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ರೆಸಿಪಿ ಸಿಗ್ತೀನಿ. ಟಾಟಾ, ಬಾಯ್.